ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ಸ್ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಆಫ್ಟರ್ ಲಾಂಗ್ ಟೈಮ್ ಮತ್ತು ನನ್ನ ರುಟೀನ್ ಶುರು ಮಾಡ್ಕೊಂಡೀನಿ. ಭಾಳ ಜನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಭಾಳ ಮಿಸ್ ಮಾಡ್ಕೊತೀವಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು ವೀಡಿಯೋಸ್ ಆದರೂ ಹಾಕು ಅಂತೇಳಿ. ಹಂಗಾಗಿ ಇನ್ಮೇಲೆ ಕನ್ಸಿಸ್ಟೆನ್ಸಿಯಿಂದ ಅಟ್ಲೀಸ್ಟ್ ವಾರದಲ್ಲಿ ಒಂದು ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬರ್ರಿ ವಿಡಿಯೋನ ಶುರು ಮಾಡೋಣಂತ. ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೊಸಬ್ರು ಭಾಳ ಜನ ಹತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ಒಂದು ಲೈಕ್ ಕೊಡೋಕ್ಕೂ ಕೂಡ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ಆರಾಮಾಗಿ ಲೈಕ್ ಕೂಡ ಮಾಡ್ಬೋದು. ಸೊ ಬರ್ರಿ ಇವತ್ತಿನ ರುಟೀನ್, ಇವತ್ತಿನ ವ್ಲಾಗ್ ಯಾವ ರೀತಿ ಇರ್ತೈತಿ ಏನು ಅಂತ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ. ಸ್ಕಿಪ್ ಮಾಡ್ಲಾರಂಗೆ ಎಂಡವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗೈತಿ. ಯಾಕಂದ್ರೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಅಡುಗೆ ಸ್ವಲ್ಪ ಜಲ್ದಿ ಮಾಡಬೇಕಲ್ಲ, ಹಂಗಾಗಿ ಅವರಿಗೆಲ್ಲ ಲಂಚ್ ಬಾಕ್ಸ್ ಕೊಟ್ಟು ಕಳಿಸೀನಿ. ಇನ್ನೂ ಬಾಕಿ ಕೆಲಸ ಅದಾವು, ಅದನ್ನು ಮುಗಿಸ್ಕೊತೀನಿ. ನಮ್ಮ ಮನೆ ಅಡುಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ನನಗೆ ಎಷ್ಟು ಬೇಕು ಮಧ್ಯಾಹ್ನಕ್ಕೆ ಅಷ್ಟೇ ಇಟ್ಕೊಂಡು ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಹಾಕೀನಿ. ಮತ್ತು ಈಗ ಮಾಡಿದ್ದು ನೈಟ್ ತಿನ್ನಲ್ಲ, ಹಂಗಾಗಿ ಎಷ್ಟು ಬೇಕು ಅಷ್ಟೇ ಮಾಡೀನಿ. ಇಲ್ಲಿ ಚಪಾತಿ ಈಗ ಮಾಡಿದೆ ನಾನು, ಅವ್ರಿಗೆ ಬೆಳಗ್ಗೆನೇ ಮಾಡಿಕೊಟ್ಟು ಕಳಿಸಿದೆ. ಇದು ಕರ್ಡ್ ರೈಸ್ ಬೇಕಂದ್ರು, ಹಂಗಾಗಿ ಕರ್ಡ್ ರೈಸ್ ಮಾಡಿದ್ದೆ. ಪಿಕ್ಕಲ್ಲ. ಆಮೇಲೆ ಇಲ್ಲಿ ವೆಜಿಟೇಬಲ್ ಕಟ್ ಮಾಡಿಟ್ಟೀನಿ. ಇಲ್ಲಿ ಇನ್ನೊಂದು ಚೂರು ವೈಟ್ ರೈಸ್ ಐತಿ. ಸೊ ಆಲ್ಮೋಸ್ಟ್ ಅಡುಗೆ ಮನೆಯದು ಈಗ ಕೆಲಸ ಆಗೈತಿ. ಇನ್ನು ಸ್ವಲ್ಪ ಬಾಕಿ ಕೆಲಸ ಎಲ್ಲ ಅದಾವ, ಅದೆಷ್ಟು ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಂತ. ಇದು ಎಲ್ಲ ನಾಗರ ಪಂಚಮಿನಲ್ಲಿ ಕೊಬ್ಬರಿ ಕುಬ್ಸ ಅಂತೇಳಿ ಬಾಗಿಣ ಥರ ಕೊಡ್ತಾರೆ. ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತೈತೆ ಅಂತ ಅನ್ಕೊತೀನಿ. ಫುಲ್ ಎಲ್ಲ ಒಂದೊಂದು ಬಾಕ್ಸ್ ಹಂಗೆ ಮಾಡಿ ಕೊಟ್ಟಿದ್ರು. ಅದು ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದೈತಿ. ಮನೆ ಹೆಣ್ಮಕ್ಳಿಗೆ ಸ್ಪೆಷಲ್ ನಾಗರ ಪಂಚಮಿಯಿಂದ ಏನು ಇದು ಗಣೇಶ ಹೋಗ್ತಾನೆ ನೋಡ್ರಿ, ಅಲ್ಲಿವರೆಗೂ ಕೊಡಕ್ಕೆ ನಡೀತೈತಿ. 1 ಮಂತ್ವರೆಗೂ ಕೊಡ್ಬೋದು ಕೊಬ್ಬರಿ ಕುಬ್ಸ ಅಂತೇಳಿ ಕೊಟ್ಟಿದ್ರು. ಅದೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡೀವಿ. ಇನ್ನೊಂದು ಸ್ವಲ್ಪ ಉಳ್ದಾವ. ಯಾಕಂದರೆ ಎಲ್ಲ ಮನೆಯೊಳಗೆ ಹೈಜಿನ್ನಾಗಿ ಮಾಡಿದ್ರಿಂದ ಇದು ಯಾವಾಗೂ 1-1.5 ತಿಂಗಳು. ಆವಾಗಿನ ಕಾಲದಲ್ಲೆಲ್ಲ ನೆಕ್ಸ್ಟ್ ಪಂಚಮಿ ಬರೋವರೆಗೂ ಉಂಡೆ ಎಲ್ಲ ಇಟ್ಟು ತಿಂತಿದ್ರಂತ. ಬಟ್ ಇವಾಗ ಆ 1 ಮಂತ್ ತಿನ್ನೋದ್ರೊಳಗೆ ಸಾಕಾಗಿಬಿಟ್ಟಿರ್ತೈತಿ. ಆಮೇಲೆ ಇಲ್ಲೆಲ್ಲ ರೊಟ್ಟಿ ಹಿಟ್ಟುಗಳು, ಕಾಳು, ಬೇಳೆ ಎಲ್ಲನೂ ಕೊಟ್ಟು ಕಳಿಸಿದ್ದು ಹಿಂಗೆ ಇಟ್ಟೀನಿ. ಒಂದು ಬ್ಲೆಸ್ಡ್ ಅಂತಂದ್ರೆ ಅತ್ತೆ ಮನೆ ಕಡೆ ಅಮ್ಮನ ಮನೆ ಕಡೆ ಇದು ಬಾಯಿ ಬಿಟ್ಟು ಕೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲನೂ ಅವರೇ ತಿಳ್ಕೊಂಡು ಮಾಡಿಬಿಡ್ತಾರೆ, ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನೊಂದಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ, ಗೌರಿ ಅಂತ ಗೊತ್ತಿರಬೇಕು. ಆಮೇಲೆ ನನ್ನ ಓನರ್ ಮನೆಗೂ ಹೋಗಿದ್ವಿ. ಒಂದಿಷ್ಟು ರೀಸನ್ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಅವರು ಒಂದಿಷ್ಟು ಸ್ವೀಟ್ಸ್ ಮಿಕ್ಚರ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಜಲ್ದಿ ಖಾಲಿ ಆಗೋದ ಕಡಿಮೆ ಮನೆಯೊಳಗೆ, ಇಬ್ಬರೇ ಇರ್ತೀವಿ. ಆಮೇಲೆ ಜಾಸ್ತಿ ಹಸ್ಬೆಂಡೂ ಅಷ್ಟೇ ಇದೆಲ್ಲ ತಿನ್ನೋದು ಕಡಿಮೆ ಅವರು. ನಾನು ಮತ್ತು ಅವತ್ತಿನ ದಿನ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಕೆಲಸಗಳಿದ್ವು. ಹಂಗಾಗಿ ಮತ್ತು ನಾನು ನೆಕ್ಸ್ಟ್ ಡೇನೂ ವ್ಲಾಗ್ ಮಾಡಲಿಲ್ಲ. ಆದರೆ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ರೆ ಆಯ್ತಂತ. ಯಾಕಂದ್ರೆ ಭಾಳ ದಿನ ಆಯಿತು ವ್ಲಾಗ್ ಮಾಡಿ. ನಿಜವಾಗ್ಲೂ ನಾನು ಈ ಕ್ಯಾಮ್ರಾ ಯಾವ ಸೈಡ್ ಇಟ್ಟರೆ ಯಾವ ರೀತಿ ಕ್ಲಿಯರ್ ಬರ್ತೈತಿ ಏನು ಅಂತ ಒಂಚೂರು ಅದು ಗಡಿಬೇಡಿ ಅಂತ ಅನ್ಸಾತ್ಬಿಟ್ಟಿತ್ತು. ಯಾಕಂದ್ರೆ ರೆಗ್ಯುಲರಾಗಿ ಮಾಡ್ತಿದ್ನಲ್ಲ, ಅದು ನಾನು ಕಣ್ಣು ಮುಚ್ಕೊಂಡು ವಿಡಿಯೋ ಶೂಟ್ ಮಾಡಿಬಿಡ್ತಿದ್ದೆ. ಬಟ್ ಈಗ ಒಂಥರ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನು ಫೀಲ್ ಆಗ್ತೈತಲ್ಲ ಹಂಗೆ ಅನ್ಸಾತ್ಬಿಟ್ಟೈತಿ. ಸ್ವಲ್ಪ ಅಡ್ಜಸ್ಟ್ ಆಗುತ್ತಾನ ಹಂಗೆ. ಇವತ್ತು ನಾನು ಲಂಚ್ ಬಾಕ್ಸ್ಗೆ ರಾಗಿ ಮಸಾಲ ರೊಟ್ಟಿ ಮಾಡ್ಬೇಕಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಚೂರು ಕಸೂರಿ ಮೇಥಿ ಹಾಕೀನಿ. ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿರಿ. ಕಸೂರಿ ಮೇಥಿ ಹಾಕಿ ಸಖತ್ ಟೇಸ್ಟ್ ಬರ್ತೈತಿ. ಒಂಥರ ಫ್ಲೇವರ್ ಮಸ್ತ್ ಇರ್ತೈತಿ ತಿನ್ಬೇಕಾದ್ರೆ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ತುರಿದು ಅದನ್ನು ಹಾಕಿದೆ. ಯಾಕಂದ್ರೆ ಸಪ್ರೇಟಾಗಿ ಕೊಟ್ರೆ ಅಷ್ಟು ತಿನ್ನೋಕೆ ಇಷ್ಟಪಡಲ್ಲ ಯಾರ್ಯಾದ್ರೂ. ಈ ರೀತಿ ಮಕ್ಕಳು ಅಷ್ಟೇ ತಿನ್ನಲ್ಲ ಜಾಸ್ತಿ. ಈ ರೀತಿ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಾಕತ್ತೀನಿ. ಒಣ ಖಾರ ಬೇಕಂದ್ರೆ ಅದನ್ನು ಕೆಂಪು ಖಾರ ಹಾಕೋಬೋದು. ಇಲ್ಲಾಂದ್ರೆ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದ್ರೆ 1 ಅಥವಾ 2 ಹಸಿಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಆದ್ರೆ ಹಾಕ್ಬೋದು, ಅಥವಾ ಪೇಸ್ಟ್ ಇದ್ರೆ ಪೇಸ್ಟನ್ನು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೆ ಹಿಟ್ಟು ತೊಗೊಳ್ಳುವಾಗ.
ಈಗ ಎಲ್ಲನೂ ಒಂದು ಸಲ ಚೆಂದಾಗ ಮಿಕ್ಸ್ ಮಾಡತ್ತೀನಿ ಕೈಯಿಂದ. ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿರ್ತೀವಿ, ಕ್ಯಾರೆಟ್ ಹಾಕಿರ್ತೀವಲ್ಲ, ಸ್ವಲ್ಪ ನೀರಿನ ಅಂಶ ಬಿಡ್ತೈತಿ ಅಂತೇಳಿ ನೋಡಿಕೊಂಡು ನೀರು ಹಾಕಬೇಕಲ್ಲ ಹಿಟ್ಟು ಕಲಿಸ್ಬೇಕಾದ್ರೆ. ಹಂಗಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿ ಈಗ ನಾನು ಒಂದು ಸ್ವಲ್ಪ ನೀರು ಕಾಸಕ್ಕಿಟ್ಟೀನಿ, ಬಿಸಿನೀರು ಹಾಕಿ ಹಿಟ್ಟು ಕಲಸಿದ್ರೆ ಆಯ್ತು ಅಂತೇಳಿ. ಆಮೇಲೆ ಒಣ ಮೆಣಸಿನ್ಕಾಯಿ ಚಟ್ನಿನೂ ಮಾಡಿಟ್ಟೀನಿ. ಇದು ಒಂದು ಇತ್ತಂದ್ರೆ ಒಂದೊಂದು ಸಲ ಪಲ್ಯ ಮಾಡಿಲ್ಲ ಅಂದ್ರೂ ಆರಾಮ್ಸೆ ಆವತ್ತಿನ ದಿನ ಕಳಿಬೋದು. ಯಾಕಂದ್ರೆ ಅಷ್ಟು ಇಷ್ಟ ನಮಗಂತೂ. ಚಪಾತಿ, ಬಿಸಿ ರೊಟ್ಟಿ, ಆಮೇಲೆ ರೊಟ್ಟಿ ಮುಟ್ಟಿಗೆ ಮಾಡಬೇಕಾದ್ರೂ ಬರ್ತೈತಿ. ಸೊ ಹಂಗಾಗಿ ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ, ಬಾಯಿ ಕೆಟ್ಟಂಗಾಗಿರ್ತೈತೆ ಅಂತೇಳಿ ಅದನ್ನು ಒಂಚೂರು ನಿನ್ನೆ ಬಿಸಿನೀರೊಳಗೆ ಹಾಕಿಟ್ಟಿದ್ದೆ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಟ್ಟೀನಿ. ಇದ್ರ ಜೊತೆಗೆ ಚಲೋ ಇರ್ತೈತಿ ತಿನ್ನಕ್ಕಂತೇಳಿ ಈಗ ಬಿಸಿ ನೀರು ಹಾಕಿ ಹಿಟ್ಟನ್ನು ಕಲಸ್ಕೊಳಕತ್ತೀನಿ. ಸೂಪರ್ ಬಂದಿದ್ವು ಟೇಸ್ಟ್ ಮಾತ್ರ. ಆಮೇಲೆ ಲಂಚ್ ಬಾಕ್ಸ್ಗೂ ಚಲೋ ಅನ್ನಿಸ್ತೈತಿ. ಆಮೇಲೆ ಬೇಸಿಗೆ ಒಳಗೆ ರಾಗಿನೂ ಅಷ್ಟಲ್ಲ, ಒಂದು ಸ್ವಲ್ಪ ತಂಪು, ಹಂಗಾಗಿ ಚಲೋ ಅನ್ನಿಸ್ತೈತಿ. ನೋಡಿರಿ ಇಷ್ಟು ಉಂಡೆ ಮಾಡಿಟ್ಟೇನಿ ಹಿಟ್ಟು ಕಲಸಿ. ಬಟರ್ ಪೇಪರ್ ನಾನು ಜಾಸ್ತಿ ಮಾಡೋದು ಕಮ್ಮಿ ಅಲ್ಲ, ತಾಲಿಪಟ್ಟದು ಯಾವಾಗೋ ಒಂದು ಸಲ ಮಾಡ್ತೀನಿ. ಬಟರ್ ಪೇಪರ್ ತರಿಸೋದೇ ಆಗಿಲ್ಲ, ತರಿಸ್ಬೇಕು. ಹಂಗಾಗಿ ಈಗ ಸದ್ಯಕ್ಕೆ ಒಂದು ಪೇಪರ್ ತೊಗೊಂಡಿನಿ. ಆ ಪೇಪರ್ನ ಮಾಡಿದ್ರೆ ಆಯ್ತಂತ. ಹಸ್ಬೆಂಡ್ ಇನ್ನೂ ಸ್ನಾನಕ್ಕೆ ಹೋಗಿದ್ರೆ ಅವ್ರು ಬಂದಮೇಲೆ ಬಿಸಿ ಬಿಸಿದು ಮಾಡಿ ಕೊಟ್ರೆ ಆಯ್ತಂತ. ಇವತ್ತು ಅವರು ಈ ಟಿಫಿನ್ ಅಂದರೆ ನಾನು ಮಾರ್ನಿಂಗ್ ನನಗೆ ಇಷ್ಟು ಟಿಫಿನ್ ಆದ್ರೆ ಸಾಕಾಗಿಬಿಡ್ತೈತಿ. ಆಲ್ರೆಡಿ 5 ಮಿನಿಟ್ಸ್ ಒಳಗೆ ನನ್ನ ಟಿಫಿನ್ ಕೂಡ ಆಯಿತು. ಅವರು ನನ್ನ ಜೊತೆ ಇದೇ ಟಿಫಿನ್ ತೊಗೊತಾರೆ ಬ್ರೇಕ್ಫಾಸ್ಟ್. ಬಟ್ ಇವತ್ತು ನಿನ್ನೆ ನೈಟ್ ಅವರು ಏನಂದ್ರೆ ಜಲ್ದಿ ಬಂದಿರಲಿಲ್ಲ ಮನೆಗೆ. ಹಸಿವೆನೂ ಇಲ್ಲಂತೆ, ಊಟ ಮಾಡಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಇಲ್ಲ ನಾನು ಒಂದೆರಡು ತಿಂದು ತೊಗೊಂಡು ಹೋಗ್ತೀನಿ ಅಂತ ಇದೇ ಬ್ರೇಕ್ಫಾಸ್ಟ್ ಮಾಡಿದರು. ಹಂಗಾಗಿ ಈಗ ಅವ್ರಿಗೆ ಬಿಸಿ ಬಿಸಿದು ಹಾಕಿ ಕೊಟ್ರಾಯ್ತು ಅಂತೇಳಿ ಈಗ ಮಾಡತ್ತೀನಿ. ನೋಡಿರಿ ಒಂಚೂರು ಕಟ್ ಆಗಲ್ಲ. ಒಂದು ಸ್ಟಾರ್ಟಿಂಗ್ ಒಂದು ಆಗ್ತೈತಿ, 1, 2 ಆ ರೀತಿ ಆಗ್ತೈತಿ. ಆಮೇಲೆ ಮತ್ತೆ ಚಲೋ ಬರ್ತಾವೆ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತಟ್ಟಿ ಆಮೇಲೆ ಹಂಚಿಗೆ ಹಾಕೋದಷ್ಟು. ನೀವು ಡೈರೆಕ್ಟಾಗಿ ಹಂಚಿನ ಮೇಲೆನೂ ತಟ್ಬೋದು, ಬಟ್ ರೂಢಿ ಇಲ್ಲ ಅನ್ನೋರು ಈ ರೀತಿನೂ ಮಾಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಆಗ್ತೈತಿ ಬರಲಾರವ್ರಿಗೆ. ನೋಡಿಕೊಂಡು ಒಂದು 3-4 ಸಲ ಮಾಡಿದ್ರೆ ಬಂದುಬಿಡ್ತೈತಿ. ಬೇಕಂದ್ರೆ ಮಧ್ಯದಲ್ಲಿ ಒಂದು 3-4 ಹೋಲ್ ಹಾಕಿದ್ರೆ ಇನ್ನೂ ಚಲೋ ಬೇಗ ಸುಡ್ತೈತಿ. ಬಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಮಧ್ಯದಲ್ಲಿ ಹೋಲ್ ಹಾಕೋದು. ಹಂಗಾಗಿ ಹಿಂಗೆ ಮಾಡಿಬಿಡ್ತೀನಿ. ನೋಡಿರಿ ಎಷ್ಟು ಸಾಫ್ಟಾಗಿ ಮಸ್ತ್ ಬಂದವ ರಾಗಿ ಮಸಾಲ ರೊಟ್ಟಿ ಅಂತೇಳಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಮಸ್ತ್ ಇರ್ತೈತಿ. ಈಗ ಹಸ್ಬೆಂಡಿಗೆ ನಾನು ಕೆಂಪು ಚಟ್ನಿ ಮತ್ತು ತುಪ್ಪ ಹಾಕಿ ಕೊಟ್ಟೆ. ಆಲ್ರೆಡಿ ಸೂಪರ್ ಆಗ್ಯಾವ ಅಂತ ಹೇಳತ್ತಿದ್ರು. ಈ ರೀತಿ ನಾವು ಮಾಡಿದಂಥ ಅಡುಗೆ ನಾವು ಹೊಗಳಿದ್ರೆ ಎಷ್ಟು ಖುಷಿ ಅನ್ನಿಸ್ತೈತಿ. ಇನ್ನೂ ನೆಕ್ಸ್ಟ್ ಟೈಮ್ ಚಲೋ ಮಾಡಬೇಕಪ್ಪ ಅಂತ ಅನ್ನಿಸ್ತೈತಿ. ಕೆಲವೊಬ್ಬರು ಹೆಂಗಂತಂದ್ರೆ ಜಲ್ದಿ ಹೊಗಳೋದಿಲ್ಲ, ಸುಮ್ಮನೆ ತಿನ್ನೋದು. ಅದೇನೋ ತಿನ್ನಬೇಕಲ್ಲಪ್ಪ ಅಂತ ತಿನ್ನೋದು. ನಾವು ಒಂದೇ ತಿನ್ನಲಿ, 2 ರೊಟ್ಟಿ ತಿನ್ನಲಿ, ಅದನ್ನು ನಾವು ಎಂಜಾಯ್ ಮಾಡ್ಕೊಂಡು ತಿಂದ್ರೆ ರುಚಿ ಹೆಚ್ಚು ಇರ್ತೈತಿ. ಆಮೇಲೆ ಮಾಡಿದಂಥ ಅಡುಗೆ ಚಲೋ ಆಗೈತಂದ್ರೆ ಮಾಡಿದವ್ರಿಗೂ ಇನ್ನೂ ಖುಷಿಯಾಗಿರ್ತೈತಿ. ಆಲ್ಮೋಸ್ಟ್ ಎಲ್ಲರೂ ಆ ರೀತಿ ಹೊಗಳಲ್ಲ ಅಂತ ಅನ್ಕೊತೀನಿ. ಕೇಳಿದಾಗ ಮಾತ್ರ ಹೇಳ್ತಿರ್ತಾರೆ. ಸೊ ನೋಡಿರಿ ಆಲ್ಮೋಸ್ಟ್ ಈಗ ಎಲ್ಲ ರೊಟ್ಟಿನೂ ಆದ್ವ. ಅವ್ರಿಗೆ ಲಂಚ್ ಬಾಕ್ಸಿಗೆ ಒಂದಿಷ್ಟು ಮಾಡಿ ಕೊಟ್ಟು ಕಳಿಸ್ದೆ. ಈಗ ನನಗೂ ಮಧ್ಯಾಹ್ನಕ್ಕೆ ನಾನು ಎಲ್ಲಿ ಮಾಡ್ಕೊಳ್ಳಿ ಅಂತ ಈಗ ಮಾಡಿಟ್ಟೀನಿ. ಇಷ್ಟು ಸಾಫ್ಟಾಗಿ ಬಂದಾವಂತ ನೋಡಿರಿ, ಚಪಾತಿ ಥರ. ಸೊ ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತು ಯಾವೆಲ್ಲ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ಶೇರ್ ಮಾಡೀನಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಟ್ರೈ ಮಾಡಿರಿ. ಈಗ ನಾನು ನನ್ನ ಹಳೆಯ ವಿಡಿಯೋಸನ್ನು ಶೇರ್ ಮಾಡತ್ತೀನಿ. ಯಾಕಂದ್ರೆ ವಿಡಿಯೋಸು ಮಾಡಿರಲಿಲ್ಲ, ನಿಮ್ಗೆ ಯಾವುದು ಬ್ಲಾಗು ಸಿಕ್ಕಿರಲಿಲ್ಲಲ್ಲ. ಈ ಕ್ಲಿಪ್ಸ್ ಇಟ್ಕೊಂಡು ಏನು ಮಾಡೋದು, ಅದು ಅಟ್ಲೀಸ್ಟ್ ನಾನು ಯೂಟ್ಯೂಬ್ ಚಾನಲಲ್ಲಾದರೂ ಇರ್ತಾವೆ ನೆನಪಿಗೆ ಅಂತೇಳಿ ನಾಗರ ಪಂಚಮಿ ವಿಡಿಯೋನ ಶೇರ್ ಮಾಡತ್ತೀನಿ. ಇದು ನಾನು ಶಾರ್ಟ್ ವಿಡಿಯೋನೂ ಹಾಕಿದ್ದೆ, ಚಲೋ ಹೊಡೈತಿ. ಅಂದರೆ ನಾಗರ ಪಂಚಮಿ ದಿನ ನಾಗಪ್ಪಗೆ ಹಾಲು ಹಾಕಕ್ಕಂತ ಹೋಗಿದ್ವಿ. ಬೆಲ್ಲದ ಹಾಲು ಹಾಕ್ತೀವಿ ಅವತ್ತಿನ ದಿನ. ಮನೆಯೊಳಗೆ ನೆಕ್ಸ್ಟ್ ಡೇ ಬಿಳಿ ಹಾಲು ಅಂತೇಳಿ ಹಾಕಿರ್ತೀವಿ. ಹೋಗಿ ಹಸ್ಬೆಂಡ್ ನಾನಿಬ್ಬರು ಹಾಲು ಎರೆದು ಬಂದ್ವಿ ಮನೆಗೆ. ಆವತ್ತಿನ ದಿನ ನಾನು ಎಳ್ಳು ಚಿಗಳಿ ಮತ್ತು ಶೇಂಗಾದ ಉಂಡೆ, ಮಂಡಕ್ಕಿ ಉಸ್ಲಿ ಇಷ್ಟು ಮಾಡಿದ್ದೆ. ಮಂಡಕ್ಕಿ ಸೂಸ್ಲ ಮತ್ತು ಕಡಲೆ ಉಸ್ಲಿ ಇಷ್ಟು ಮಾಡಿದ್ದೆ. ಆವತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಹಂಗಾಗಿ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾವು ಮಂತ್ರಾಲಯಕ್ಕೂ ಹೊಂಟಿದ್ವಿ ರಾಗಪ್ಪನ ದರ್ಶನಕ್ಕೆ. ಸೊ ಈ ಬ್ರಿಡ್ಜಿಗೆ ಹೋದ ತಕ್ಷಣ ಖುಷಿಯಾಗಿಬಿಡ್ತೈತಿ, ಇನ್ನೇನು ಮಂತ್ರಾಲಯ ಸಮೀಪ ಬಂತಂತೇಳಿ. ನೈಟ್ ಅಂದ್ಕೊಂಡಿದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ.
ಬೆಳಗ್ಗೆ ರಾಗಪ್ಪ ಅನುಗ್ರಹ ಮಾಡೇ ಬಿಟ್ರು. ಸೊ ಹಂಗಾಗಿ ಬಂದು ದರ್ಶನ ಎಲ್ಲ ಮಾಡಿದ್ವಿ. ಒಂದೇನಂದ್ರೆ ಅವತ್ತಿನ ದಿನ ಏಕಾದಶಿ ಇತ್ತು, ಪ್ರಸಾದ ಇರಲಿಲ್ಲ, ಆಮೇಲೆ ಅಕ್ಷತೆಯೂ ಇರಲಿಲ್ಲ. ಹಂಗೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲ್ಲಲ್ಲ, ಅಷ್ಟು ಮೀರಿ ಮಾಡ್ಕೊಳಕ್ಕಾಗಲ್ಲ ವೀಡಿಯೋಸು. ನಿಮಗೆಲ್ಲ ದರ್ಶನ ಮಾಡಿಸ್ಬೇಕು ಅಂತಂದ್ರೆ ಹೊರಗಡೆಯಿಂದನೇ ನೀವು ದರ್ಶನ ಮಾಡ್ಕೊಂಡು ಬಿಡ್ರಿ. ಆಮೇಲೆ ಕಾಮಧೇನು ಅಂತೂ ಪ್ರತಿ ಸಲ ಹೋದಾಗೂ ಸಿಗ್ತಾರೆ, ಅವ್ರಿಗೂ ನಮಸ್ಕಾರ ಮಾಡಿ. ಗುರುಗಳು ಸಿಕ್ಕರು ಈ ಸಲ, ಯಾಕಂದ್ರೆ ಅವ್ರನ್ನ ಅಷ್ಟು ಹತ್ರದಿಂದ ನಾನು ನೋಡಿರಲಿಲ್ಲ. ಅವರು ಭೇಟಿಯಾದಾಗ ಫಲ ಕೊಡ್ತಾರಲ್ಲ, ಸೊ ಇವತ್ತಿನ ದಿನ ಏಕಾದಶಿ ಇದ್ದ ಕಾರಣ ಅವರು ಫಲನೂ ಕೊಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಹಂಗೆ ನಾವು ನಮಸ್ಕಾರ ಮಾಡಿ ದೂರದಿಂದ ಭೇಟಿ ಮಾಡಿಕೊಂಡು ವಾಪಸ್ ಹೊರಟ್ವಿ. ಸೊ ಮಂತ್ರಾಲಯ ಅಂದ ಕೂಡಲೇ ಒಂದಿಷ್ಟು ಜನಕ್ಕೆ ಅದು ಹೇಳೋಕ್ಕಾಗದೇ ಇರುವಂಥ ಖುಷಿ ಅನ್ನಿಸ್ತದೆ. ಸೊ ಅದರಲ್ಲಿ ನಾನು ಒಬ್ಳು ಅಂತಲೇ ಹೇಳ್ಬೋದು. ಇನ್ನು ಮಂತ್ರಾಲಯಕ್ಕೆ ಹೋದಾಗ ನಾನು ಸುಮಾರು ಪ್ಲೇಸನ್ನು ವಿಸಿಟ್ ಮಾಡಿ ವಿಡಿಯೋನು ಮಾಡೀವಿ. ಸೊ ಆ ವಿಡಿಯೋಸ್ ಲಿಂಕನ್ನು ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ನಾನು ಅಪ್ಪಣ್ಣಾಚಾರ್ಯರ ಮನೆ ಆಗಿರ್ಬೋದು, ಬಿಚ್ಚಾಲೆ ಆಗಿರ್ಬೋದು, ಪಂಚಮುಖಿ ಆಂಜನೇಯ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಸ್ಟಾರ್ಟಿಂಗ್ ನಾವು ಹೋದಾಗ ಪ್ರತಿಯೊಂದು ಪ್ಲೇಸ್ ವಿಸಿಟ್ ಮಾಡಿ ಅದೆಲ್ಲನೂ ಡೀಟೇಲ್ ವಿಡಿಯೋನ ಹಾಕೀನಿ. ಈಗ ನಾವು ಇತ್ತೀಚೆಗೆ ಹೋಗ್ತಿರ್ತೀವಲ್ಲ, ಜಾಸ್ತಿ ಅದನ್ನೇ ಶೇರ್ ಮಾಡೋದು ಬೇಡ ಅಂತ ಕಂಪ್ಲೀಟ್ ಏನೂ ಹಾಕಿರಲ್ಲ. ಸೊ ಆ ವಿಡಿಯೋಸ್ ನಿಮಗೆ ಸಿಗ್ತೈತಿ, ನೋಡ್ಕೊಂಬರ್ಬೋದು. ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ಕುಂದರ್ಸಿದ್ರು, ನಾನು ಹೋಗೋ ಹಾಗಿರಲಿಲ್ಲ. ಆಮೇಲೆ ನಾವು ಮನೆ ಕೂಡ ಚೇಂಜ್ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ಕೆಲಸ ಇತ್ತು. ಹಸ್ಬೆಂಡ್ಗೆ ಒಂಚೂರು ಕ್ಲಿಪ್ಸ್ ತೊಗೊಂಡು ಬರ್ರಿ, ನೆನಪಿಗಿರುತ್ತೆ ಲೈಫ್ ಟೈಮ್ ಅಂತ ಹೇಳಿದ್ಕೆ ತೊಗೊಂಡು ಬಂದಾರ. ಇನ್ನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದು ಇದು ಸಿಕ್ಕಾಪಟ್ಟೆ ಈವೆಂಟ್ಸ್ ಎಲ್ಲ ಮಾಡಿದರು. ಬಟ್ ನಾನು ಭಾಳ ಮಿಸ್ ಮಾಡಿಕೊಂಡೆ, ಯಾವುದನ್ನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ.